ಈ ಬಾರಿ ಮುಂಗಾರು ಕೈಕೊಟ್ಟಿದೆ. ರೈತರ ಬದುಕು ಅತಂತ್ರವಾಗಿದೆ. ಕೇವಲ ಕೃಷಿ ಕುಡಿಯೋದಕ್ಕಷ್ಟೇ ನೀರು ಬಳಸಬೇಕು, ಕೃಷಿಗೆಲ್ಲ ಇಲ್ಲ ಅಂತ ಸರ್ಕಾರ ಹೇಳಿದೆ. ಇದರ ನಡುವೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ರೈತರ ಪರಿಸ್ಥಿತಿ. ಯಾಕೆಂದ್ರೆ ತಮಿಳುನಾಡಿಗೆ 4 TMC ನೀರನ್ನು ಹರಿಸುವಂತೆ ಶಿಫಾರಸನ್ನ ಮಾಡಿದೆ CWRC. ಇದೇ ಆದೇಶ, ಇದೇ ಸೂಚನೆಯ ವಿರುದ್ಧ ಈಗ ರೈತರು, ಅನ್ನದಾತರು ಸಿಡಿದೆದ್ದಿದ್ದಾರೆ. ಬೆಂಗಳೂರು, ಮಂಡ್ಯದಲ್ಲಿ ಪ್ರತಿಭಟನೆಗೆ ಸಜ್ಜನ್ನ ಮಾಡಿಕೊಳ್ಳಲಾಗಿದೆ. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಪಂಜಿನ ಮೆರವಣಿಗೆ, ಭೂಮಿ ತಾಯಿಯ ಹೋರಾಟ ಸಮಿತಿಯಿಂದ ಈ ಪ್ರೊಟೆಸ್ಟ್ ಆಗುತ್ತೆ. ರಾಜ್ಯ ಸರ್ಕಾರ ರೈತರ ಹಿತವನ್ನ ಕಾಪಾಡುವಲ್ಲಿ ವಿಫಲವಾಗಿದೆ ಅಂಥೇಳಿ ಇವತ್ತು ಅನ್ನದಾತರು ಆಕ್ರೋಶವನ್ನು ಹೊರಹಾಕೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರನ್ನು ಹರಿಸಬಾರ್ದು ಅಂಥೇಳಿ ಪಟ್ಟನ್ನು ಹಿಡಿದಿದ್ದಾರೆ. 15 ದಿನಗಳ ಒಳಗಾಗಿ ಬರೋಬ್ಬರಿ 4 TMC ನೀರನ್ನು ಹರಿಸಬೇಕು ಅನ್ನೋದು CWRC ಸೂಚನೆ, ಆದೇಶ. ಈಗ ಇದೇ ಆದೇಶ ಹಳೆ ಮೈಸೂರು ಭಾಗದ ಜನರನ್ನು ರೊಚ್ಚಿಗೇಳುವಂತೆ ಮಾಡಿದೆ. ಈ ಆದೇಶದ ವಿರುದ್ಧ ಮಂಡ್ಯದಲ್ಲೂ ಕೂಡ ರೈತರ ಆಕ್ರೋಶ ಜಾಸ್ತಿ ಆಗ್ತಾ ಇದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಮಂಡ್ಯದಲ್ಲಿ ಪೊಲೀಸರ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಮಂಡ್ಯ SP ಶೋಭಾ ರಾಣಿ ನೇತೃತ್ವದಲ್ಲಿ ತುರ್ತು ಸಭೆ ಆಗಿದೆ. KRS ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚುವರಿ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಕಾರಣ, ಇವತ್ತು ದೊಡ್ಡ ಮಟ್ಟದಲ್ಲಿ ರೈತರು ಸೇರ್ತಾ ಇದ್ದಾರೆ, ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಭದ್ರತೆಯ ದೃಷ್ಟಿಯಲ್ಲಿ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಲೇಬೇಕು. ಹಾಗಾಗಿ SP ನೇತೃತ್ವದಲ್ಲಿ ತುರ್ತು ಸಭೆ ಆಗಿದ್ದು, ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರ ಭದ್ರತೆಯನ್ನು ಹೆಚ್ಚುವರಿಯಾಗಿ ನಿಯೋಜನೆ ಮಾಡುವುದಕ್ಕೆ ನಿರ್ಧರಿಸಲಾಗಿದೆ. ಮೊದಲೇನೆ ಬೆಳೆಯನ್ನು ಉಳಿಸಿಕೊಳ್ಳೋದಕ್ಕಾಗ್ತಿಲ್ಲ ಅನ್ನೋದು ರೈತಾಪಿ ವರ್ಗದ ಗೋಳು. ಸರ್ಕಾರ ನೋಡಿದರೆ ಕುಡಿಯೋದಕ್ಕಷ್ಟೇ ನೀರು, ವ್ಯವಸಾಯಕ್ಕೆಲ್ಲ ಇಲ್ಲ ಅಂತ ಹೇಳ್ತಿದೆ. ಈ ಕಡೆ ಮಳೆ ನೋಡಿದರೆ ಬರೋ ಹಂಗೆ ಕಾಣಿಸ್ತಾ ಇಲ್ಲ. ಇದರ ನಡುವೆಗೆ ಇರೋ ನೀರಿನಲ್ಲಿಯೇ 4 TMC ನೀರನ್ನು ತಮಿಳುನಾಡಿಗೆ ಇಂಥ ಸಂದರ್ಭದಲ್ಲಿ ಬಿಡಬೇಕು ಅಂದರೆ ರೈತರು ಆಕ್ರೋಶವನ್ನು ಹೊರಹಾಕೋದಕ್ಕೆ ಇವತ್ತು ಮುಂದಾಗ್ತಾ ಇದ್ದಾರೆ. ಡೀಟೇಲ್ಸನ್ನು ಕೊಡೋದಕ್ಕೆ ರೋಹಿತ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರೋಹಿತ್, CWRC ನಿರ್ಧಾರದ ವಿರುದ್ಧ ಇವತ್ತು ಮಂಡ್ಯದಲ್ಲಿ ರೈತರು ಯಾವ ರೀತಿ ಪ್ರೊಟೆಸ್ಟ್ ಮಾಡ್ತಾರೆ, ಜೊತೆಗೆ ಪೊಲೀಸರ ಭದ್ರತೆ ಹೇಗಿದೆ ಅಂತ ಹೇಳಿ. ಪ್ರೇಮ್, CWRC ಏನು 15 ದಿನಗಳ ಕಾಲ 3,500 ಕ್ಯೂಸೆಕ್ ನೀರನ್ನು ಹರಿಬಿಡಲು ಹೇಳಿರುವಂಥದ್ದು, ಅಲ್ಲಿಗೆ 4.5 TMC ನೀರನ್ನು ಹರಿಬಿಟ್ಟಂಗಾಗತ್ತೆ. ಆ ನಿಟ್ಟಲ್ಲಿ ಕೂಡ ನಿನ್ನೆ ಕೂಡ ಮಂಡ್ಯದಲ್ಲಿ ಪ್ರತಿಭಟನೆಗಳು ಕೂಡ ತೀವ್ರಗೊಂಡಿರುವಂಥದ್ದು. ಆದರೆ ಇದೀಗ ಏನು ಸರ್ಕಾರ CWMA ಮೊರೆ ಹೋಗುತ್ತಾ ಅನ್ನೋದನ್ನ ಕೂಡ ರೈತರು ಕೂಡ ಕಾಯ್ತಾ ಇದ್ದಾರೆ. ಆ ನಿಟ್ಟಲ್ಲಿ ನಾವು ಮೊದಲೇದು ನೋಡೋದಾದರೆ KRS ಡ್ಯಾಮ್ನ ವಾಸ್ತವ ಸ್ಥಿತಿಯನ್ನು ನಾವು ನೋಡಬೇಕು. ನಾನಿದೀಗ KRS ಡ್ಯಾಮ್ನಲ್ಲಿ ಇದ್ದೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, KRS ಡ್ಯಾಮ್ನ ಎಲ್ಲ ಕಡೆ ಖಾಲಿ ಇರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರುವಂಥದ್ದು. ಸದ್ಯ ಇದೀಗ KRS ಡ್ಯಾಮ್ನಲ್ಲಿ ಇರುವಂಥದ್ದು ಕೇವಲ 17 TMC ಅಷ್ಟೇ ನೀರಿರುವಂಥದ್ದು. ಈ ಪೈಕಿ 5 TMC ಡೆಡ್ ಸ್ಟೋರೇಜ್ ಇದೆ. ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ CWMC ಒಂದು ಆದೇಶವನ್ನು ನೀಡಬೇಕಾಗಿತ್ತು. ಆದರೆ ಇದ್ಯಾವುದನ್ನು ಕೂಡ ಮನಗಂಡದೆ ಈ ರೀತಿಯಾಗಿ ಏಕಾಏಕಿ ಆದೇಶ ನೀಡಿರುವಂಥದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಈಗಾಗಲೇ ಕಾವೇರಿ ಕೊಳದಲ್ಲಿರುವಂತಹ 4 ಡ್ಯಾಮ್ನ ಪರಿಸ್ಥಿತಿ ಕೂಡ ಇದೇ ಆಗಿದೆ. ಅದರಲ್ಲೂ ಪ್ರಮುಖವಾಗಿ ಕೃಷ್ಣರಾಜ ಸಾಗರ ಏನಿದೆ ಅದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಆದರೆ ಇದೀಗ ಸಂಪೂರ್ಣವಾಗಿ KRS ಡ್ಯಾಮ್ನಲ್ಲಿ ಖಾಲಿಯ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಇಷ್ಟೊತ್ತಾಗಲೇ ಪ್ರತಿ ವರ್ಷವೂ ಕೂಡ ತುಂಬಿದಂಥ ವಾತಾವರಣಗಳು ಕಂಡು ಬರ್ತಾ ಇತ್ತು. ತಮಿಳುನಾಡಿಗೆ ಕೊಡಬೇಕಂತ ನೀರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಹರಿಸಲಾಗ್ತಾ ಇತ್ತು. ಆದರೆ ಈ ಬಾರಿ ವರುಣನ ಅವಕೃಪೆಯಿಂದಾಗಿ KRS ನೀರಿನ ಮಟ್ಟ ತಳಮಟ್ಟಕ್ಕೆ ಸೇರಿರುವಂಥದ್ದು. ಈ ನಿಟ್ಟಿನಲ್ಲಿ ಒಂದು ಕಡೆ ಮಂಡ್ಯ ಜಿಲ್ಲೆಯ ರೈತರು ಕೂಡ ನೀರನ್ನು ಕೊಡದಂಥ ಸ್ಥಿತಿ ನಿರ್ಮಾಣ ಆಗಿದ್ರೆ, ಇನ್ನೊಂದು ಕಡೆ ಕುಡಿಯುವ ನೀರಿಗೆ ಇರುವಂಥ ನೀರನ್ನು ಶೇಖರಣೆ ಮಾಡಿಕೊಂಡು ಇಟ್ಕೋಬೇಕಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ನಿಟ್ಟಿನಲ್ಲಿ ಇದೇ ಹೊತ್ತಿನಲ್ಲಿ CWRC ಈ ರೀತಿಯಾದಂಥ ಆದೇಶವನ್ನು ನೀಡಿರುವಂಥದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಒಂದು ಆದೇಶವನ್ನ ಧಿಕ್ಕರಿಸಿ ಏನು CWMA ಮೊರೆ ಹೋಗುತ್ತಾ ಆ ನಿಟ್ಟಿನಲ್ಲಿ ಅಲ್ಲಿ ಹೇಗೆ ಡಿಫೆನ್ಸ್ ಮಾಡುತ್ತೆ, ಮತ್ತೆ ನಮ್ಮ ರೈತರನ್ನ ಉಳಿವಿಗೆ ಮತ್ತೆ ಜನರ ಉಳಿವಿಗಾಗಿ ಹೇಗೆಲ್ಲ ಕ್ರಮಗಳನ್ನು ಅನುಸರಿಸುತ್ತೆ ಅನ್ನೋದನ್ನು ಕೂಡ ರೈತರು ಕೂಡ ಕಾಯ್ತಾ ಇದ್ದಾರೆ. ಸದ್ಯಕ್ಕೆ ಇದುವರೂ ಕೂಡ ತಮಿಳುನಾಡಿಗೆ KRS ಡ್ಯಾಮ್ನಿಂದ ನೀರನ್ನು ಬಿಟ್ಟಿಲ್ಲ. ಒಂದು ವೇಳೆ ನೀರನ್ನು ಬಿಟ್ಟಿದ್ರೆ ಈಗಾಗಲೇ ರೈತರೆಲ್ಲ ಕೂಡ ಬೀದಿಗಿಳಿದು ಪ್ರತಿಭಟನೆ ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇತ್ತು. ಇದೀಗ ರೈತರು ಕೂಡ ಸರ್ಕಾರದ ನಡೆಯನ್ನು ಕಾದು ನೋಡುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ಒಂದು ವೇಳೆ CWMA ಬಳಿ ಸಮರ್ಥವಾಗಿ ವಾದವನ್ನು ಮಾಡ್ತಾರಾ, ಅಥವಾ ಅಲ್ಲೂ ಕೂಡ ಅವ್ರೇನಾದ್ರೂ CWRC ಏನು ಆದೇಶ ನೀಡಿದೆ ಅದನ್ನು ಎತ್ತಿ ಹಿಡಿತಾರ ಅನ್ನೋ ನಿಟ್ಟಿನಲ್ಲಿ ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ರೋಹಿತ್ ನಮ್ಮೆಲ್ಲ ಮಾಹಿತಿಗಾಗಿ. ನೀರೆಲ್ಲಿ ಬಿಡೋಕ್ಕಾಗತ್ತೆ? ಇದು ಅದು ಏನು ಪ್ರಾಧಿಕಾರ
ನಿಜವಾಗ್ಲೂ ಗ್ರೌಂಡಲ್ಲಿ ಏನು ನಡೀತಾ ಇದೆ, ಏನಿದೆ, ಎಷ್ಟಿದೆ ನೀರು, ನಮ್ಗಳಿಗೆ ಎಷ್ಟು ಬೇಕು, ಅದನ್ನು ಅರ್ಥ ಮಾಡ್ಕೊಂಡು ಈ ಥರ ಆದೇಶಗಳನ್ನು ಕೊಡ್ತಿದ್ದಾರೋ ಇಲ್ವೋ ಅನ್ನೋದು ನನಗೆ ಡೌಟ್ ಆಗಿದೆ. ಯಾವುದೇ ಕಾರಣಕ್ಕೂ ಇಲ್ಲಿ ನೀರು ಕೊಡೋಕ್ಕಾಗಲ್ಲ. ಇಲ್ಲಿ ಬೆಳೆದು ನಿಂತಿರೋ ಬೆಳೆಗಳಿಗೆ ನಮಗೆ ನೀರಿಲ್ಲ. ಈ ಭಾಗದ ಜನರೆಲ್ಲರೂ, ಇಡೀ ರೈತರು ಎಲ್ಲ ಜೀವನ ಅದ್ರ ಮೇಲೆ ನಿಂತಿದೆ. ಆದ್ರೂ ಪ್ರಾಧಿಕಾರ ಯಾಕೆ ಈ ಥರ ಇಷ್ಟೊಂದು ಬೇಜವಾಬ್ದಾರಿಯನ್ನು ತೋರಿಸ್ತಾ ಇದೆ ಅಂತ ನನಗಂತೂ ಅರ್ಥ ಆಗ್ತಾಯಿಲ್ಲ. ಸರ್ಕಾರದವರು ಇದಕ್ಕೆ ಎಲ್ಲ ರೀತಿಯ ಕಾನೂನಾತ್ಮಕ ಹೋರಾಟ ಏನಿದೆ ಅದನ್ನು ಕೈಗೆತ್ತಿಕೋಬೇಕಾಗ್ತದೆ. ಯಾವುದೇ ರೀತಿ ನೀರನ್ನು ಬಿಡುಗಡೆ ಮಾಡಬಾರ್ದು. ಈಗ 15 ದಿನಗಳ ಕಾಲ 4.5 TMC ನೀರೇನು ಬಿಡಬೇಕು ಅಂತ ಆದೇಶ ಮಾಡಿದೆ. ನೀರೇ ಇಲ್ಲ ಇಲ್ಲಿ. ಈಗ ನಿಮ್ಗಳಿಗೆ ಗೊತ್ತಿರೋಂಥದ್ದು, ಕಳೆದ 3-4 ವಾರದ ಮುಂಚೆ ಎಲ್ಲ ಸಂಘಟನೆಗಳು ಇಲ್ಲಿ ಬಂದು ಗಲಾಟೆ ಮಾಡಿ, ಹೋರಾಟ ಮಾಡಿ, ನೀರನ್ನು ಬೆಳೆದು ನಿಂತಿರೋ ನೀರಿನ ಕಬ್ಬು ಮತ್ತು ಭತ್ತ ಇದಕ್ಕೆಲ್ಲ ಏನು ಬೇಕಾಗಿತ್ತು ನೀರು, ಅದನ್ನು ಬಿಡಿಸೋಕ್ಕೆ ಎಲ್ಲ ಥರ ಹೋರಾಟಗಳನ್ನು ದಿನಗಟ್ಟಲೆ ನಾವು KRS